ನಾಳೆ ಮೈಸೂರು ದಸರಾಗೆ ಸಿಎಂ ಮತ್ತು ಮಿನಿಸ್ಟರ್ ಬರ್ತಾ ಇದ್ದಾರೆ. ಅಲ್ಲಿಗೆ ಮೆನ್ ಅಲಾಟ್ ಮಾಡಿ ಬಂದೋಬಸ್ತ್ ಮಾಡಬೇಕು ಅಂತ ಮೈಕೊಂಡ್ ಸಾಹೇಬ್ರು ತಿಳಿಸಿದ್ದಾರೆ. ಹಲೋ, ಪುಷ್ಪಗಿರಿ ಪೊಲೀಸ್ ಸ್ಟೇಷನ್. ಇದೊಂದು ರಿಮೋಟ್ ಕಂಟ್ರೋಲ್ ಏರಿಯಾ ಕಣವಾದಿ. ನಮ್ಮ ಸ್ಟೇಟ್ ಪೊಲೀಸ್ಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಕೊಡೋ ಸ್ಟೇಷನ್ ಇದು. ಈ ಬಾರ್ಡರ್ ಏರಿಯಾ ಸ್ಟೇಷನ್ ಅಂದರೆ ಗೌರ್ಮೆಂಟು ಡಿಪಾರ್ಟ್ಮೆಂಟು ನೆಗ್ಲೆಕ್ಟ್ ಸರ್. ನನ್ನ ಲಿಮಿಟ್ಸಲ್ಲಿ ಏನು ಕ್ರಿಮಿನಲ್ಸ್ ಕಡಿಮೆ ಇದ್ದಾರೆನಾ? ಇಡೀ ಕರ್ನಾಟಕಕ್ಕಾಗಿ ಮಿಕ್ಕೋಷ್ಟು ಜನ ಇದ್ದಾರೆ. ಎಲ್ಲೇನೋ ಪ್ರಾಬ್ಲಮ್ ಆದರೆ ಈ ಕಾಲನಿ ನೆನಪಾಗದಲ್ಲ. ಈ ನನ್ನ ಮಕ್ಕಳಿಗೆ ಯಾರು ಹೇಳೋರು ಕೇಳೋರಿಲ್ಲ. ಇವ್ರು ಆಡಿದ್ದೇ ಆಟ ಆಗೋಗಿದೆ. ಏನ್ ಸರ್ ಇಷ್ಟೊಂದು ಫೇಕ್ ಕೇಸ್ಗಳು? ನಮ್ಗಳು ಹೊಟ್ಟೆ ಯಾಕೆ ಉರಿಸ್ತೀರಾ? ನೀವ್ ನಾಸ್ತಾಗ ಹೋಗ್ತೀರಾ. ನನ್ ಶಾಪ ತಟ್ಟುತ್ತೆ. ಯಾವುದೇ ಕಾರಣಕ್ಕೂ ಪಬ್ಲಿಕ್ ಯಾರು ಸ್ಟೇಷನ್ ಹತ್ರ ಬರಬಾರ್ದು. ಪುಷ್ಪಗಿರಿ ಸ್ಟೇಷನ್ ಎಮರ್ಜೆನ್ಸಿಯಲ್ಲಿದೆ. ನಿಮ್ಮ ಸ್ಟೇಷನ್ ಇಂದ 10 ಜನ ಮೆನ್ ಕರ್ಕೊಂಡು ಪುಷ್ಪಗಿರಿಗೆ ಹೊರಡಿ. ಸ್ಟೇಷನ್ ಕಡೆ 2 ಬೈಕ್ ಎಂಟ್ರಿ ಆಗ್ತಾ ಇದೆ. ಅವ್ರ ಸಾವನ ಇವನ್ ಕಣ್ಣಲ್ಲಿ ನೋಡ್ಲೆ. ನನ್ನ ಮಕ್ಕಳ ಎಷ್ಟೋ ಜನ ಇದ್ದೀರಾ? ಲೆಕ್ಕ ಹಾಕಿರಿ 25ರಿಂದ 30 ಜನ ಇಲ್ಲ. ನ್ಯೂಸ್. ನಾನು ಕಾವ್ಯ. ಮರಡಿಗುಡ್ಡ ಬ್ಯಾನರ್ನಲ್ಲಿ ಮೂಡಿ ಬಂದಿರುವ ವಿಶೇಷ ಸಿನಿಮಾ ಶೇಷ 2016 ಚಿತ್ರತಂಡ ಇವತ್ತು ನಮ್ ಜೊತೆ ಇದೆ. ಈ ಸಿನಿಮಾದಲ್ಲಿ ನಮ್ಮ ಜಿಲ್ಲೆಯವರೇ ಹೆಮ್ಮೆ ಆಗಿರುವಂತಹದ್ದು. ಯಾಕೆಂತಂದ್ರೆ ಡೈರೆಕ್ಟರ್ ಆಗಿರುವಂತಹ ಪ್ರದೀಪ್ ಅರಸೀಕೆರೆ ಅವರು ಇವತ್ತು ನಮ್ ಜೊತೆ ಇದ್ದಾರೆ. ಸಾಯಿ ಭೈರವರವರು ಯುವ ನಟ ತುಮಕೂರು, ಇವರು ಕೂಡ ನಮ್ ಜೊತೆ ಇದ್ದಾರೆ. ಜಾನ್ಕಾಯ್ ಪಲೀಲ್ ರವರು ಹೀರೋ ಆಗಿ ನಟನೆಯನ್ನ ಮಾಡಿರುವಂತದ್ದು. ನಿರ್ಮಾಪಕರು ಉಮೇಶ್ ಸರ್ ಅವರು ಇವತ್ತು ನಮ್ ಜೊತೆ ಇದ್ದಾರೆ. ಇದೇ ಇವತ್ತಿನ ವಿಶೇಷವಾದಂತಹ ಚಿತ್ರತಂಡ ನಮ್ ಜೊತೆ ಇದೆ. ಮೊದಲನೇದಾಗಿ ಈ ಚಿತ್ರವನ್ನ ಯಾಕೆ ಸರ್ ಶೇಷ 2016 ಅನ್ನುವಂತ ಟೈಟಲ್ ಅನ್ನ ತಗೊಂಡಿರುವಂತದ್ದು? ಟೈಟಲ್ ಬಗ್ಗೆ ನಮ್ಮ ನಿರ್ದೇಶಕರು ತಿಳಿಸ್ಕೊಡ್ತಾರೆ. ಹಾ ಸರ್. ಶೇಷ ಅಂದ್ರೆ ಆಕ್ಚುಲಿ ಬಂದು ಇದೊಂದು ಪೊಲೀಸ್ ಕಂಟೆಂಟ್ ಬೇಸ್ಡ್ ಸಿನಿಮಾ. ನಮಗೆ ಈಗ ಕಂಪ್ಲೀಟ್ ಸಿನಿಮಾ ಬಂದು ಒಂದೇ ಸ್ಟೇಷನ್ ಅಲ್ಲಿ ಟ್ರಾವೆಲ್ ಆಗುತ್ತೆ. ಇದು ಒಳ್ಳೆಯವರು ಮತ್ತೆ ಕೆಟ್ಟವರ ನಡುವಿನ ಒಂದು ಸಂಘರ್ಷ. ಈ ಸಂಘರ್ಷದಲ್ಲಿ ಉಳಿಕೆ ಯಾರು ಉಳಿತಾರೆ, ಬ್ಯಾಲೆನ್ಸ್ ಮೀನ್ಸ್ ನೀವು ಭಾಗಾಕಾರ ಗುಣಾಕಾರ ಮಾಡಿದ್ರೆ ಈ ಭಾಗಾಕಾರದಲ್ಲಿ ಬ್ಯಾಲೆನ್ಸ್ ಉಳಿಕೆ ರಿಮೈನಿಂಗ್ ಅದು ಶೇಷ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಉಳಿದಿರೋ ಪಾರ್ಟ್ ಯಾವ್ದಿದೆ ಅದಕ್ಕೆ ಆ ಒಂದು ರಿಲೇಟೆಡ್ ಆಗಿ ನಾವು ಶೇಷ ಅಂತ. ಸರ್ ಕಂಪ್ಲೀಟ್ ಬೇಸ್ ಸಿನಿಮಾ ಏನು ಅಂತಂದ್ರೆ ಪೊಲೀಸ್ ಆಧಾರಿತವಾಗಿ ಇರುವಂತಹದ್ದು. ಓಕೆ ಸರ್. ಸರ್ ಇದು ಅಂತಂದ್ರೆ ಕಂಪ್ಲೀಟ್ ಆಗಿ ಕೆಟ್ಟೋರು ಮತ್ತು ಒಳ್ಳೆಯವರ ನಡುವಿನ ಒಂದು ಸಂಘರ್ಷ ಆಗಿರುವಂತಹ ಸಿನಿಮಾ. ಸರ್ ಇದೇ ಕಥೆಯನ್ನ ಪೊಲೀಸ್ ಆಧಾರಿತವಾಗಿ ಯಾಕೆ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಅನ್ಸಿದ್ದು? ಮೇಡಮ್ ಈಗ ಆಕ್ಚುಲಿ ನಾನು ನೋಡಿರೋ ಸೊಸೈಟಿಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ತುಂಬಾ ಆಡಿಯನ್ಸ್ಗೆ ಒಂದು ಪಬ್ಲಿಕ್ಗೆ ಒಂದು ತುಂಬಾ ಕೋಪ ಇದೆ, ಒಂದು ಫ್ರಸ್ಟ್ರೇಷನ್ ಇದೆ. ನಾನು ಆ ಒಂದು ಇದಿಟ್ಕೊಂಡು ಮಾಡಿರೋದು. ಆಮೇಲೆ ಅದರಲ್ಲಿ ಎಲ್ಲದಕ್ಕಿಂತ ಸ್ಪೆಷಲ್ ಆಗಿ ಇದರಲ್ಲಿ ಒಂದು ಕಂಟೆಂಟ್ ಹೇಳ್ತಾ ಇದ್ದೇವೆ. ನಮ್ಮ ಸೊಸೈಟಿಲಿ ಎಲ್ಲದಕ್ಕೂ ಆಪ್ಷನ್ ಇದೆ. ಈಗ ನಿಮ್ಗೆ ಗೊತ್ತು, ಎಲ್ಲ ಗೌರ್ಮೆಂಟ್ ಸ್ಕೂಲ್ ಚೆನ್ನಾಗಿಲ್ಲ ಅಂದ್ರೆ ಪ್ರೈವೇಟ್ ಸ್ಕೂಲ್ ಇದೆ, ಗೌರ್ಮೆಂಟ್ ಬಸ್ ಚೆನ್ನಾಗಿಲ್ಲ ಅಂದ್ರೆ ಪ್ರೈವೇಟ್ ಬಸ್ ಇದೆ, ಗೌರ್ಮೆಂಟ್ ಹಾಸ್ಪಿಟಲ್ ಚೆನ್ನಾಗಿಲ್ಲ ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಇದೆ. ಬಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಆಪ್ಷನ್ ಇಲ್ಲ ಸರ್. ಅಂದ್ರೆ ಸೆಕೆಂಡ್ ಆಪ್ಷನ್ಸ್ ಇಲ್ಲ. ಅಂದ್ರೆ ಪೊಲೀಸನ್ನ ಬಿಟ್ಟು ನಾವು ಬೇರೆ ಕಡೆ ಹೋಗಕ್ಕಾಗಲ್ಲ. ಅದೇ ಸ್ಟೇಷನ್ ಅಲ್ಲಿ ನಮ್ಗೆ ಏನೇ ಒಂದು ಕಂಪ್ಲೇಂಟ್ಸ್ ಇದ್ರೂ ಕೂಡ ನಾವು ಅಲ್ಲೇ ಕೊಡಬೇಕು. ಆಮೇಲೆ ಒಬ್ರು ಪೊಲೀಸ್ ಕರಪ್ಟ್ ಆದ್ರೆ, ಒಂದು ಡಿಪಾರ್ಟ್ಮೆಂಟ್ ಇಂದ ಒಬ್ಬ SI PSI ASI ಕರಪ್ಟ್ ಆದ್ರೆ ಅದು ಈ ಸೊಸೈಟಿ ಮೇಲೆ ಆ ಒಂದು ಸೆಕ್ಷನ್ ಅಲ್ಲಿ ಇರುವಂತ ಒಂದು ಪಬ್ಲಿಕ್ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ ಅನ್ನೋ ಒಂದು ಒಂದು ಥೀಮು ಈ ಕಥೆಯಲ್ಲಿದೆ. ಈ ಕಥೆಯಲ್ಲಿ ಇರುವಂತದ್ದು. ಓಕೆ ಸರ್. ಸರ್ ಎಲ್ಲೆಲ್ಲಿ ಪ್ರಮೋಷನ್ ಅನ್ನ ಮಾಡ್ತಾ ಇದ್ದೀರಾ ಈ ಚಿತ್ರತಂಡದಿಂದ? ನಾವು ಮೊನ್ನೆ ದಾವಣಗೆರೆಗೆ ಟ್ರೈಲರ್ ಲಾಂಚ್ ಮಾಡಿ ಬಂದು, ಅಂಡ್ ಅಗೈನ್ ಬೆಂಗಳೂರಲ್ಲಿ ಆಯ್ತು, ಕೊಚ್ಚಿಲ್ ಆಯ್ತು,
ಶಿವಮೊಗ್ಗ ಆಯ್ತು, ನೆಕ್ಸ್ಟ್ ಆಗಿಲ್ಲ, ಇನ್ನು ಮಾಡಬೇಕು. ಅಲ್ಲ ಬಿಫೋರ್ teaser ಟೀಸರ್. ಓಕೆ ಸರ್. ನೆಕ್ಸ್ಟ್ ಈಗ ನಾವು ಹಾಸನಿಗೆ ಬಂದಿದ್ದೇವೆ. ನೆಕ್ಸ್ಟ್ ಹಾಗೆ ತುಮಕೂರು, ಮೈಸೂರು, ಬ್ಯಾಂಗ್ಳೂರು, ಹಿಂಗೆ ನಮ್ಮ ಶೆಡ್ಯೂಲ್ಗಳಿದೆ. ಸರ್ ಯಾವ್ಯಾವ ಲ್ಯಾಂಗ್ವೇಜ್ ನಲ್ಲಿ ಬಿಡುಗಡೆ ಆಗ್ತಾ ಇದೆ ಸಿನಿಮಾ? 2 ಲ್ಯಾಂಗ್ವೇಜ್ ಮೇಡಮ್, ಕನ್ನಡ ಅಂಡ್ ಮಲಯಾಳಂ. ಕನ್ನಡ ಮತ್ತೆ ಮಲಯಾಳಂ. ಓಕೆ ಸರ್. ಸರ್ ನೆಕ್ಸ್ಟ್ ಇಲ್ಲಿ ಏನಾಗ್ತಾ ಹೋಗಿದೆ ಅಂತಂದ್ರೆ ಪೊಲೀಸ್ ಮೇಲೆ ಮಾಡ್ತಿರುವಂತಹ ಕತೆ ಆಧಾರಿತವಾಗಿರುವಂತಹ ಸಿನಿಮಾ. ಸರ್ ಇದರಲ್ಲಿ ಏನಾದ್ರು ಎಮೋಷನಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿವಿಧ ಕಂಟೆಂಟ್ ಇದೆ ಮೇಡಮ್, ಖಂಡಿತ ಇದೆ. ಒಂದು ಎಮೋಷನ್, ಒಂದು ಫ್ಯಾಮಿಲಿ ಎಮೋಷನ್ ಇದೆ. ಫ್ಯಾಮಿಲಿ ಎಮೋಷನ್ ಇದೆ. ಓಕೆ ಸರ್. ಅದ್ರ ಬಗ್ಗೆ ಒಂದು ಮಾತಿಲ್ಲ, ಒಂದು ಫ್ಯಾಮಿಲಿ ಎಮೋಷನ್ ಇದೆ. ಫ್ಯಾಮಿಲಿ ಎಮೋಷನ್ ಇರುವಂತ. ಬಟ್ ಅಂದ್ರೆ ಈಗ ನಿಮ್ಗೆ ಈಗ ಪ್ಯೂರ್ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಇಲ್ಲ. ಈಗ ಒಂದು ಯಾವ್ದೋ ಒಂದು ಡ್ರೀಮ್ ಸಾಂಗ್ ಆಗಿರ್ಬೋದು, ಒಂದು ಆಕ್ಷನ್ ಬ್ಲಾಕ್ ಆಗಿರ್ಬೋದು, ಒಂದು ಇನ್ನೊಂದು ಯಾವ್ದೋ ಆ ತರ ಒಂದು ಕಂಪ್ಲೀಟ್ ಕಮರ್ಷಿಯಲ್ ಎಲಿಮೆಂಟ್ಸ್ ಬಿಟ್ಟು ಒಂದು ಕಂಟೆಂಟ್ ಬೇಸ್ಡ್ ಸಿನಿಮಾ. ಕಂಟೆಂಟ್ ಬೇಸ್ಡ್ ಸಿನಿಮಾ ವಿತ್ ಎಮೋಷನಲ್ ಫ್ಯಾಮಿಲಿ ಎಲ್ಲ ಕೂತು ನೋಡುವ 100%. ಯಾ ಕ್ರೈಮ್ ಥ್ರಿಲ್ಲರ್. ಓಕೆ ಓಕೆ ಸರ್. ಸರ್ ಜಾನ್ ಕೈಪಲ್ ಅವರು, ಸರ್ ನಿಮ್ಗೆ ಈ ಸಿನಿಮಾ ಮೊದಲನೇದು ಕನ್ನಡ ಸಿನಿಮಾ ಅಂತ ನಮ್ಗೆ ಗೊತ್ತಾಗಿರುವಂತ ವಿಷಯ, ನಿಮ್ಗೆ ಇದ್ರಲ್ಲಿ ಯಾವ ರೀತಿ ಇತ್ತು ಎಕ್ಸ್ಪೀರಿಯನ್ಸ್? Actually, I can. You can answer. So, hi, I'm John. I'm from Kerala. This is my first movie in Kannada. I am so happy to be here. I mean, with this Pradeep is a very good director. Okay, he did really well. Okay. And when I heard the story, I was really happy to do this. And like. ಸರ್ ಇನ್ನು ಕೂಡ ಮುಂದೆ ಕನ್ನಡ ಚಿತ್ರಗಳನ್ನ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆಯಾ? ಇದು ಸೊ ಫಸ್ಟ್ ಮೂವಿ ಕನ್ನಡ ಆಗಿರೋದ್ರಿಂದ ನೆಕ್ಸ್ಟ್ ಇನ್ನು ಕೂಡ ಆಕ್ಟ್ ಮಾಡೋತೀರಾ ಅಂತ ಕೇಳ್ತಾ ಇರೋದು. I want to learn Kannada and I want to do more movie like movies. ಕನ್ನಡ ಕಲ್ತ್ಕೋಬೇಕು ಅನ್ನೋ ಅಂತ ಆಸೆನೂ ಕೂಡ ಇದೆ. ಕನ್ನಡ ಸಿನಿಮಾದಲ್ಲಿ ಹೀಗೆ ಮುಂದುವರಿಲಿ ಅನ್ನೋದು ನಮ್ಮೆಲ್ಲರ ಆಶಯ ಕೂಡ ಹೌದು. ಸರ್ ನಿರ್ಮಾಪಕರಾಗಿ ನೀವು ಈ ಸಿನಿಮಾ ಬಗ್ಗೆ ಏನಾದ್ರು ಹೇಳೋದಿದ್ರೆ? ಹೇಳೋದಿದೆ ನೋಡಿ, ನಮ್ಮ ಕನ್ನಡ ಭಾಷೆಗಳಲ್ಲಿ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಸಾಮಾನ್ಯವಾಗಿ ಕಡಿಮೆ. ಈಗ ನಾನೇ ನಿಮಗೆ ಒಂದು ಪ್ರಶ್ನೆ ಕೇಳೋದಾದ್ರೆ, ಇದು ಬಿಟ್ಟು ಬೇರೆ ಯಾವ್ದಾರ ಸಸ್ಪೆನ್ಸ್ ಥ್ರಿಲ್ಲರ್ ಅಂದ್ರೆ ಆ ಒಂದು ಜಾನರ್ ಬರೋಂತ ಮೂವಿ ಯಾವ್ದಾರ ಹೆಸರು ಹೇಳ್ಬೋದ ತಾವು? ಸರ್ ಅಷ್ಟಾಗಿ ಏನು ಗೊತ್ತಿಲ್ಲ, ಯಾಕೆಂತಂದ್ರೆ ಕಂಪ್ಲೀಟ್ ಮೂವಿನಲ್ಲಿ ಏನಾಗಿರುತ್ತೆ, ಒಂದು ಎಮೋಷನಲ್ ಇರುತ್ತೆ, ಇನ್ನೊಂದು ಲವ್ ಇರುತ್ತೆ, ಎಲ್ಲದೂ ಮಿಕ್ಸ್ ಅಪ್ ಆಗಿರುವಂತ ಮೂವಿಗಳನ್ನ ನೋಡಿದೀವಿ. ಕ್ರೈಮ್ ಥ್ರಿಲ್ಲರ್ ಮೂವಿ ಅಂತಂದ್ರೆ ಸೊ ಕೇಳ್ತಾ ಇರೋದು ಇದೆ ಮೊದಲನೇ ಸಿನಿಮಾ ಅಂತ. ಇದೆ, ಹಿಂದೆ ಬಂದಿದೆ, ಇಲ್ಲ ಆದ್ರೆ ಬಹಳ ವಿರಳ, ಬಹಳ ವಿರಳವಾಗಿರುವಂತದ್ದು. ಸಾಮಾನ್ಯವಾಗಿ ಬರುತ್ತೆ ಈ ತರ ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿ ಇರ್ಬೋದು, ಮತ್ತೆ ವೆಬ್ ಸೀರೀಸ್ ಅಲ್ಲಿ ಬರುತ್ತೆ. ಹೌದು ಸರ್. ಆದ್ರೆ ನಮ್ಮ ಕನ್ನಡದ ಜನತೆಗೆ ಒಂದು ವಿಶೇಷವಾದ ಒಂದು ಚಿತ್ರವನ್ನು ಕೊಡಬೇಕು ಅನ್ನೋ ಒಂದು ಕಾರಣದಿಂದ ಈ ಒಂದು ವಿಶೇಷವಾದ ಒಂದು ಪ್ರಯತ್ನವನ್ನು ನಾವು ಮಾಡಿದೀವಿ. ಆಮೇಲೆ ಈ ಚಿತ್ರ ಕನ್ನಡ ಹಾಗೂ ಮಲಯಾಳಂ 2 ಭಾಷೆನಲ್ಲಿ ಕಂಪ್ಲೀಟ್ ಶೂಟ್ ಆಗಿದೆ. ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಭಾಷೆಯಲ್ಲಿ ತೆಗೆದ್ರೆ ಅದನ್ನ ಡಬ್ ಮಾಡಿ ಇವಾಗ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ನಮ್ದು ಆಗಿಲ್ಲ. ಈ ಚಿತ್ರವನ್ನು ಸಂಪೂರ್ಣವಾಗಿ ಮಲಯಾಳಂ ಕೂಡ ಪೂರಾ ಶೂಟಿಂಗ್ ಮಾಡಿದ್ವಿ, ಕನ್ನಡದಲ್ಲಿ ಕೂಡ ಸೆಕೆಂಡ್ ಶೂಟಿಂಗ್ ಮಾಡಿದ್ವಿ. ಸೊ 2 ಸಿನಿಮಾ ಮಾಡಿದಾಗ ಆಗಿದೆ ಇದು. ಸರ್ ಕಂಪ್ಲೀಟ್ ಬೇಸು ಶೇಷ 2016 ಏನಂತಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಕರೆಕ್ಟ್ ಆಯ್ತು ಅಂತ ಅಂದ್ರೆ ಜನಗಳಿಗೆ ಯಾವುದೇ ರೀತಿ ತೊಂದರೆ ಪರ್ಯಾಯ ವ್ಯವಸ್ಥೆ ಇಲ್ಲ ಸರಿ ಇರ್ಲೇಬೇಕು ಅನ್ನೋ ಒಂದು ಉದ್ದೇಶನ, ಅಂದ್ರೆ ಪೊಲೀಸ್ ಅಧಿಕಾರಿಗಳೆಲ್ಲರೂ ಕೂಡ ಸರಿಯಾಗಿತ್ತು ಅಂತಂದ್ರೆ ಜನರಿಗೆ ಅಲ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ರಕ್ಷಣೆ ಸಿಗುತ್ತೆ ಅನ್ನುವಂಥದ್ದು ಮೇನ್ ಟಾಪಿಕ್ ಆಗಿರುವಂತಹ ಸಿನಿಮಾ. ಆತರ ಒಂದು ಸಬ್ಜೆಕ್ಟ್ ಅನ್ನ ಇಟ್ಕೊಂಡು ಕಂಪ್ಲೀಟ್ ಬೇಸ್ಡ್ ಸಿನಿಮಾವನ್ನ ಇಲ್ಲಿ ತೆಗೆದಿರುವಂತದ್ದು. ಸರ್ ನಿಮ್ಗೆ ಸಾಯಿ ಭೈರಪ್ಪ ಸರ್ ತುಮಕೂರು ಅವರಿಗೆ ನಮಸ್ಕಾರ. ಸರ್ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಯಾವ ರೀತಿ ಇದೆ? ನಮಸ್ತೆ, ನನ್ನ ಹೆಸರು ಸಾಯಿ ಭೈರವ ಅಂತ. ಈ ಸಿನಿಮಾದಲ್ಲಿ ಮೊದಲ ನನ್ನ ಪಾತ್ರ ಒಂದು ಪೊಲೀಸ್ ಆಗ್ತಾನೆ ಜಾಯ್ನ್ ಆಗಿರೋ ಒಂದು ಪೊಲೀಸ್ ಕ್ಯಾರೆಕ್ಟರ್. ಆಗ್ತಾನೆ ಜಾಯ್ನ್ ಆಗಿರುವಂತಹ ಒಂದು ಪೊಲೀಸ್ ಆಗಿ ಇಲ್ಲಿ ಒಂದು ನಟನೆಯನ್ನ ಮಾಡ್ತಾ ಇರುವಂತ ಒಂದು ಕ್ಯಾರೆಕ್ಟರ್ ಕೂಡ ಮಾಡಿದೀನಿ. ಫ್ರೆಶರ್ ಆಗಿ ಜಾಯ್ನ್ ಆಗಿರೋ ಒಂದು ಪೊಲೀಸ್ ಕ್ಯಾರೆಕ್ಟರ್. ಸರ್ ಸಿನಿಮಾ ಫೀಲ್ಡ್ ಗೆ ಇದೆ ಫಸ್ಟ್ ಟೈಮ್ ಅಥವಾ ಈ ಮುಂಚೆ ಏನಾದ್ರೂ ಮಾಡಿದ್ರಾ? ಇದೇ ಮೊದಲನೇ ಮೂವಿ ನಂದು. ಇದೇ ಮೊದಲನೇ ಮೂವಿ. ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಪ್ರೊಡ್ಯೂಸರ್ ಸರ್ಗೆ, ಮಾಡಿಗುಡ್ಡ ಎಂಟರ್ಟೈನ್ಮೆಂಟ್ಸ್ ಗೆ. ಯಾಕಂದ್ರೆ ಇದು ನನ್ನ ಮೊದಲನೇ ಚಿತ್ರ, ಎಲ್ಲ ದೊಡ್ಡ ದೊಡ್ಡ ದಿಗ್ಗಜರ ಜೊತೆ ಮಾಡೋದಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ದೇವರಾಜ್ ಸರ್, ಸೋಮರಾಜ್ ಸರ್, ಪ್ರಮೋದ್ ಶೆಟ್ಟಿ ಸರ್, ದಿನೇಶ್ ಮಂಗಳೂರ್ ಸರ್, ETV ಶ್ರೀಧರ್ ಸರ್, ನಾಗೇಂದ್ರ ಅರಸ್ ಸರ್, ಹೊನ್ನವಳ್ಳಿ ಕೃಷ್ಣ ಅವರು, ಈ ತರ ಎಲ್ಲ ತುಂಬಾ ದೊಡ್ಡ ದೊಡ್ಡ ದಿಗ್ಗಜರು ಕೂಡ ಅವ್ರ ಜೊತೆ ಮಾಡೋದಕ್ಕೆ ಪಾತ್ರ ನಂಗೆ ತುಂಬಾ ಖುಷಿ ಆಗಿದೆ. ಅದು ಕನ್ನಡ ಸಿನಿಮಾ ಮಾಡೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಅಂಡ್ ಅದ್ರ ಜೊತೆಗೆ ತುಂಬಾ ಖುಷಿ ಏನಾಗುತ್ತೆ ಅಂದ್ರೆ ಮಲಯಾಳಂ ಸಿನಿಮಾಗೆ ನಂದು ಫಸ್ಟ್ ಪರಿಚಯ ನಮ್ಮ ಜಾನ್ ಬ್ರೋ ಆಗಿರ್ಬೋದು, ಅವ್ರು ಕೂಡ ಒಂದು ಒಳ್ಳೆ ಆರ್ಟಿಸ್ಟ್, ವೆರಿ ಗುಡ್ ನೈಸ್ ಮೂವೀಸ್ ಅವರು ಮಲಯಾಳಂ ಸಿನಿಮಾಸ್ ಅಲ್ಲಿ ಮಾಡಿದ್ದಾರೆ. ಅಂಡ್ ಮಲಯಾಳಂ ಆರ್ಟಿಸ್ಟ್ ಕೂಡ ಅಲ್ಲೂ ಕೂಡ ಒಂದು 4-5 ಜನ ತುಂಬಾ ದೊಡ್ಡ ಆರ್ಟಿಸ್ಟ್ ಗಳು ಇದ್ದಾರೆ. ಶ್ರೀಜಿತ್ ರವಿ ಸರ್ ಇರ್ಬೋದು, ಸಿದ್ಧಾರ್ಥ್ ಶಿವ ಸರ್ ಇರ್ಬೋದು, ಅವ್ರು ನ್ಯಾಷನಲ್ ಅವಾರ್ಡ್ ವಿನ್ನರ್ ಕೂಡ, ಡೈರೆಕ್ಟರ್ ಕೂಡ.
ಅಂಡ್ ಸುಮಾರು ಆ ತರ ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ ನನ್ನ ಪುಣ್ಯ ಅಂತ ಹೇಳ್ಕೊಂತೀನಿ. ಅಂಡ್ ನಾನೊಬ್ಬ ರೈತರ ಮಗ, ಸೊ ತುಂಬಾ ಖುಷಿ ಆಗುತ್ತೆ ಒಬ್ಬ ರೈತರ ಮಗ ಬಂದ್ಬಿಟ್ಟು ಈ ತರದ್ದು ಕನ್ನಡ ಮತ್ತೆ ಮಲಯಾಳಂ ಸಿನಿಮಾ ಮಾಡೋದಕ್ಕೆ ಒಂದು ಖುಷಿ ಆಗುತ್ತೆ. ಅಂಡ್ ನಮ್ಮ ಡೈರೆಕ್ಟರ್ ಕೂಡ ಒಬ್ರು ರೈತರು ಮಗ, ಅವ್ರು KV ಲೈನ್ ಮ್ಯಾನ್ ಆಗಿದ್ದವರು. ಮೊದಲನೇದಾಗಿ ಇವ್ರ ಕತೆ ಹೇಳಿದಾಗ ನನಗೆ ತುಂಬಾ ಖುಷಿ ಆಯ್ತು. ಲೈಕ್ ಈ ಪಾತ್ರ ನಾನು ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ನಾನು ಈ ಪಾತ್ರ ಖಂಡಿತವಾಗ್ಲೂ ಮಾಡಿದ್ದು. ತುಂಬಾ ಖುಷಿ ಆಯ್ತು ಈ ಸಿನಿಮಾ ಮಾಡೋದಕ್ಕೆ. ಸರ್, ಇದು ನಿಮ್ಮ ಮೊದಲನೇ ಡೈರೆಕ್ಷನ್ ನಿರ್ದೇಶನದ ಫಿಲ್ಮ್ ಅಥವಾ ಈ ಮುಂಚೆ ಏನಾದ್ರೂ ಮಾಡಿರೋದು? ಇಲ್ಲ, ನಮ್ದು ಒಂದು 12 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಇಂಡಸ್ಟ್ರಿಲಿ. ಇದು ಬಂದು ನಂದು ಡೆಬ್ಯೂ ಮೂವಿ. ಓಕೆ ಸರ್. ಸರ್, ಇದೇ ಕಥೆನ ನೀವು ತಗೋಬೇಕು ಅಂತ ಹೇಳಿ ಹೇಗೆ ಅನಿಸ್ತು? ಅಥವಾ ಯಾವ್ದಾದ್ರು ಒಂದು ಕೆಲವೊಂದು ಸನ್ನಿವೇಶನ ಇನ್ಸ್ಪಿರೇಷನ್ ಆಗಿ ತಗೊಂಡು ಅದೇ ಕಂಟಿನ್ಯೂಸ್ ಆದಂತಹ ಪಾತ್ರಗಳನ್ನ ಇಟ್ಕೊಳ್ತಾರೆ ಫಿಲ್ಮ್ ಖಂಡಿತ. ಆಸ್ ಎ ಪ್ರತಿಯೊಬ್ಬ ಡೈರೆಕ್ಟರ್ಗೂ ಬಂದು ಒಂದು ಬೇಸಿಕ್ ಒಂದು ಸೋಷಿಯಲ್ ಕನ್ಸರ್ನ್ ಒಂದು ಇರ್ಲೇಬೇಕು. ಯಾಕೆಂದ್ರೆ ಸಿನಿಮಾ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಜೊತೆ ಸೋಷಿಯಲ್ ಕನ್ಸರ್ನ್ ಇದೆ. ಆ ಒಂದು ಬೇಸ್ ಆಗಿ ನನಗೆ ಅದು ಸ್ವಲ್ಪ ಜಾಸ್ತಿ ಸೋಷಿಯಲ್ ಕನ್ಸರ್ನ್ ಇರೋದ್ರಿಂದ ನಾನು ಇದೇ ಒಂದು ಸ್ಟೋರಿ ಸೆಲೆಕ್ಷನ್ ಮಾಡ್ಕೊಂಡೆ. ಆಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಒಂದು ಸಣ್ಣ ಪುಟ್ಟ ಎಕ್ಸ್ಪೀರಿಯನ್ಸ್. ಈಗ ನಾನು ನನ್ನ ಮೊಬೈಲ್ ಕಳ್ತನ ಆದಾಗ ನಾನು ಕಂಪ್ಲೇಂಟ್ ಕೊಡಕ್ಕೆ ಸ್ಟೇಷನ್ಗೆ ಹೋದಾಗ ಅಲ್ಲಿ ಒಂದು ಪೊಲೀಸ್ ಬಿಹೇವಿಯರ್ ಆಗಿರ್ಬೋದು, ಅಥವಾ ನನ್ನ ಯಾವುದೋ ಒಂದು ಫ್ರೆಂಡ್ಶಿಪ್ ಇನ್ನೊಂದು ಯಾವುದೋ ಒಂದು ಪೊಲೀಸ್ ಬಿಹೇವಿಯರ್ ಆಗಿರ್ಬೋದು, ಇದೆಲ್ಲ ನನಗೆ ಸಣ್ಣ ಪುಟ್ಟದೆಲ್ಲ ಸ್ವಲ್ಪ ಹಾಗೆ ನಮ್ಮಲ್ಲಿ ಒಂದು ಇದಿತ್ತು, ಯಾಕಪ್ಪ ಈ ಪೊಲೀಸ್ ಎಲ್ಲ ಈ ತರ ಇದಾರೆ ಅನ್ನೋದೊಂದು ಫೀಲ್ ಇತ್ತು. ಬಟ್ ಎಲ್ಲ ಪೊಲೀಸು ಕೆಟ್ಟವ್ರಲ್ಲ, ತುಂಬಾ ಒಳ್ಳೆಯವರು ಇದ್ದಾರೆ, ತುಂಬಾ ಕೆಟ್ಟವರು ಇದ್ದಾರೆ. ಹಾಗಾಗಿ ಸರಿಯಾದ ಸಮಯಕ್ಕೆ ನಮ್ಗೆ ಅಲ್ಲಿಂದ ಏನೋ ಒಂದು ಸೊಲ್ಯೂಷನ್ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಆ ಉದ್ದೇಶವನ್ನ ಇಟ್ಕೊಂಡು ಪೊಲೀಸ್ ಆಧಾರಿತವಾಗಿ ಶೇಷ ಸಿನಿಮಾವನ್ನ ಇಲ್ಲಿ ಏನ್ ಮಾಡಿರುವಂತದ್ದು, ಪ್ರೊಡ್ಯೂಸ್ ಮಾಡಿರುವಂತದ್ದು. ಖಂಡಿತ. ಆಮೇಲೆ ಈ ಸಿನಿಮಾದಲ್ಲಿ ಒಳ್ಳೆ ಪೊಲೀಸ್ ಎಷ್ಟು ಜನ ಇದಾರೆ, ಹಾಗೆ ಕೆಟ್ಟ ಪೊಲೀಸು ಇದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಅಲ್ಲ, ನೀವ್ ಎಲ್ಲೇ ಹೋದ್ರು ಇವನ್ ತಾಲೂಕ್ ಪಂಚಾಯತಿಗೆ ಹೋಗಿರ್ಬೋದು, ಎಲ್ಲೇ ಹೋದ್ರು ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ, ಸೊಸೈಟಿಲಿ. ಹಾಗಾಗಿ ನಾನು ಪೊಲೀಸನ್ನ ಆಯ್ಕೊಂಡೆ ಅಷ್ಟೇ. ಫಸ್ಟ್ ಇಂದಲೂ ಹೌದು, ಫಸ್ಟ್ ಇಂದಲೂ ನಮಗೆ ಪೊಲೀಸ್ ಅನ್ನೋದು ಒಂದ್ ಸ್ವಲ್ಪ ಹಾಗೆ ಕನೆಕ್ಟ್ ಆಗಿದೆ, ಆ ಒಂದು ಉದ್ದೇಶ ಅಷ್ಟೇ ಮೇಡಮ್. ಸರ್, ಇದೇ ಚಿತ್ರ ಯಾವಾಗ ಬಿಡುಗಡೆಗೊಳ್ತಾ ಇದೆ? ಮಾರ್ಚ್ 6ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆಲ್ ಓವರ್ ಕರ್ನಾಟಕ. ಅಂಡ್ ಅಗೇನ್ ಸೇಮ್ ಡೇಟ್ ಅಲ್ಲಿ ಕೇರಳದಲ್ಲೂ ಕೂಡ ಸಿನಿಮಾ ರಿಲೀಸ್ ಆಗ್ತಿದೆ ಸರ್. ಅಂದ್ರೆ ಕನ್ನಡ ಮತ್ತೆ ಮಲಯಾಳಂನಲ್ಲಿ ಸೇಮ್ ಡೇಟ್ ನಲ್ಲಿ ಮಾರ್ಚ್ 6ರಂದು ಶೇಷ 2016 ಸಿನಿಮಾ ಬಿಡುಗಡೆಗೊಳ್ತಾ ಇದೆ ಇಡೀ ಕರ್ನಾಟಕದಾದ್ಯಂತ. ಸರ್, ಇದೇ ಸಿನಿಮಾವನ್ನ ಬಿಟ್ಟು ಬೇರೆ ಏನಾದ್ರು ನೆಕ್ಸ್ಟ್ ಪಾತ್ರಗಳನ್ನ ಆಯ್ಕೆ ಮಾಡ್ಕೊಳ್ಳೋದಾದ್ರೆ ಸರ್ ಯಾವ್ದನ್ನ ಆಯ್ಕೆ ಮಾಡ್ಕೋಬಹುದು ಪೊಲೀಸನ್ನ ಬಿಟ್ಟು? ಇಲ್ಲ, ಪೊಲೀಸ್ ಬಿಟ್ಟು ನೆಕ್ಸ್ಟ್ ಒಂದು ಲವ್ ಸ್ಟೋರಿನೇ ಮಾಡ್ಬೇಕು. ಯಾಕೆಂದ್ರೆ ಒಬ್ರು ಡೈರೆಕ್ಟ್ ಆದ್ಮೇಲೆ ಲವ್ ಸ್ಟೋರಿ ಅಲ್ಲ, ಈಗ ನಮಿಗೂ ಅದು ಇಷ್ಟ ಆಗಲ್ಲ. ಯಾವ್ದೇ ಒಂದೇ ಒಂದು ಜಾನರಿಗೆ ಸ್ಟಿಕನ್ ಆಗ್ಬೇಕು. ಆಮೇಲೆ ನಮ್ಮನ್ನ ಹಾಗೆ ನೋಡ್ತಾರೆ ಈ ಡೈರೆಕ್ಟರ್ ಅಂದ್ರೆ. ಈಗ ಈ ಡೈರೆಕ್ಟರ್ ಅಂದ್ರೆ ಇವನು ಬರೀ ಕ್ರೈಮ್ ಥ್ರಿಲ್ಲರ್ ಮಾಡ್ತಾನಪ್ಪ ಈ ಡೈರೆಕ್ಟರ್, ಅವನಿಗೆ ಲವ್ ಸ್ಟೋರಿ ಮಾಡಕ್ ಬರಲ್ಲ, ಒಂದ್ ಕಾಮಿಡಿ ಮಾಡಕ್ ಬರಲ್ಲ. ಹಾಗಾಗಿ ನೆಕ್ಸ್ಟ್ 100% ಒಂದು ಲವ್ ಸ್ಟೋರಿ ಮಾಡ್ತೇನೆ. 100% ಲವ್ ಸ್ಟೋರಿ ಬಂದೇ ಬರುತ್ತೆ. ಕ್ರೈಮ್ ಥ್ರಿಲ್ಲರ್ ಮೂವಿ ಆದ್ಮೇಲೆ ಲವ್ ಸ್ಟೋರಿನ ತಗೋ ಬರ್ತಾರೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಸರ್, ನೆಕ್ಸ್ಟ್ ನೀವು ಒಂದೇನೋ ಒಂದು ಡೈರೆಕ್ಷನ್ ಅಲ್ಲಿ ತಗೊಂಡಿರುವಂತದ್ದು ಈ ಸಿನಿಮಾ ಕಂಪ್ಲೀಟ್ ಆಗಿ ಯಾವ ಬೇಸ್ ಮೇಲೆ ಅಂತ ಅಂದ್ರೆ, ಪ್ರತಿಯೊಬ್ರು ಆಕ್ಟರ್ ಗಳಲ್ಲಿ ಏನಾಗಿದ್ದಾರೆ, ಕೆಲವೊಬ್ರು ಮಲಯಾಳಂಸ್ ಇದಾರೆ, ಕನ್ನಡಿಗರು ಇದಾರೆ. ನಿಮ್ಗೆ ಯಾವ ರೀತಿ ಇಂಟ್ರೆಸ್ಟ್ ಇತ್ತು ಮಲಯಾಳಂಸ್ ನ ಇಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋದೇ ಯಾವ ರೀತಿ ಇತ್ತು ಅಂತ? ನಮ್ಗೇನಂದ್ರೆ ಕನ್ನಡದಲ್ಲಿ ಒಂದು ಮರಡಿಗುಡ್ಡ ಎಂಟರ್ಟೈನ್ಮೆಂಟ್ಸ್ ಬ್ಯಾನರ್ ಅಡಿಯಿಂದ ಇದು ನಮ್ದು ಮೊದಲನೇ ಚಿತ್ರ. ನಮ್ಮ ಬ್ಯಾನರ್ ನಲ್ಲಿ ಈ ಯಾರು ಮಾಡದೇ ಇರೋಂತ ಒಂದು ಪ್ರಯತ್ನ ಇದು ವಿಶೇಷವಾದ್ದು. ನಾನು ಅದನ್ನೇ ಯಾವಾಗ್ಲೇ ಹೇಳಲಿಕ್ಕೆ ಬಂದೆ. ಕೇರಳದಲ್ಲಿ ಬೇಕಾದಷ್ಟು ಈ ತರ ಥ್ರಿಲ್ಲರ್ ಮೂವೀಸ್ ರೆಗ್ಯುಲರ್ ಆಗಿ ಬರ್ತಾ ಇದೆ. ತುಂಬಾ ಅತಿಯಾಗಿ ಆತ ಚಿತ್ರಗಳನ್ನ ಮಾಡ್ತಾ ಇದಾರೆ. ನೀವೇ ಹೇಳಿದ್ರೆ ಅವಾಗ್ಲೇ ಬಹಳ ವಿರಳ, ಅತಿ ವಿರಳ ನಮ್ದು. ಅದಕ್ಕೆ ನಮ್ಮ ಜನಕ್ಕೆ ಆ ರೀತಿಯ ಒಂದು ವಿಚಾರನ ಇಲ್ಲಿ ಕೊಡಬೇಕು ಅನ್ನೋ ಒಂದು ಪ್ರಯತ್ನ, ವಿಭಿನ್ನವಾದ ಪ್ರಯತ್ನವನ್ನು ಹಲವಾರು ಪಾತ್ರ ವರ್ಗಗಳನ್ನ ಉಪಯೋಗಿಸ್ಕೊಂಡು ಕನ್ನಡ ಮಲಯಾಳಂ ಎರಡು ಚಿತ್ರರಂಗದಿಂದ ಹಲವಾರು ಮುಖ್ಯ ಪಾತ್ರಗಳಲ್ಲಿ ನಟಿಸಿರುವಂತ ನಟರುಗಳಿದ್ದಾರೆ. ಆಮೇಲೆ ಈ ಫೀಮೇಲ್ ಆರ್ಟಿಸ್ಟ್ ಅಂತ ಹೇಳಿದ್ರೆ ಅರ್ಚನಾ ಕುಟಿಗೆ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಪ್ರಮುಖ ಪಾತ್ರಧಾರರಲ್ಲಿ ಪ್ರಮೋದ್ ಶೆಟ್ಟಿ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಸರ್, ಅವರ ಪಾತ್ರ ಯಾವ ರೀತಿ ಇದೆ ಅದರಲ್ಲಿ? ಅವರ ಪಾತ್ರ ಇಂಟ್ರೆಸ್ಟಿಂಗ್ ಆಗಿದೆ, ರೋಚಕತೆಯಿಂದ ಕೂಡಿದೆ ಅಂತ ಹೇಳ್ಬೋದು. ಇಡೀ ಒಂದು ಚಿತ್ರ ಇದು ಒಂದು ರಾತ್ರಿಯಲ್ಲಿ ನಡೆಯುವಂತ ಒಂದು ಕಥೆ ಇದು. ಅಂದ್ರೆ ಒಳ್ಳೆಯವರು ಕೆಟ್ಟವರು ನಡುವೆ ನಡೆಯುವಂತ ಸಂಘರ್ಷ ಅಂತ ನಮ್ಮ ನಿರ್ದೇಶಕರು ಹೇಳಿದಾಗೆ ಒಂದು ರಾತ್ರಿಯಲ್ಲಿ ನಡೆಯುವಂತ ಒಂದು ಕಥೆ. ಇದರಲ್ಲಿ ಹಲವಾರು ಪಾತ್ರಗಳಲ್ಲಿ ಕನ್ನಡದಿಂದ ಪ್ರಮೋದ್ ಶೆಟ್ಟಿ, ದೇವರಾಜ್ ಸರ್, ಆಮೇಲೆ ಅರ್ಚನಾ ಕುಟಿಗೆ, ಯಶ್ ಶೆಟ್ಟಿ, ಈ ರೀತಿ ಹಲವಾರು ಜನ ಮಾಡಿದ್ದಾರೆ.
ಆಮೇಲೆ ಮಲಯಾಳಂನಿಂದ ಜಾನ್ ಕೈಪಲ್ಲಿಲ್ ಅಂತ ಹೇಳಿ ನಮ್ಮ ಚಿತ್ರನಟರು, ಇವರು ಮುಖ್ಯ ಪಾತ್ರ ಅಭಿನಯಿಸಿದ್ದಾರೆ ಇದರಲ್ಲಿ. ಆಮೇಲೆ ಅಲ್ಲಿಂದ ಇನ್ನೂ ಒಂದಷ್ಟು ನಟರು, ಶ್ರೀಜಿತ್ ರವಿ, ಆಮೇಲೆ ಡೇನ್ ಡೇವಿಸ್, ಆಮೇಲೆ ಸಿದ್ಧಾರ್ಥ್ ಶಿವ, ರಾಜೀವ್ ಪಿಳ್ಳೆ, ಇವರೆಲ್ಲ ಅಲ್ಲಿ ಬಹಳ ಹೆಸರು ಮಾಡಿರುವಂತ ನಟರು, ಚಿತ್ರಗಳಲ್ಲಿ ನಟನೆ ಮಾಡಿರುವಂತಹ ನಟರು. ನಾವು ಮರಡಿಗುಡ್ಡ ಎಂಟರ್ಟೈನ್ಮೆಂಟ್ಸ್ ಈ ಕಥೆಯನ್ನು ನಮ್ಮ ಪ್ರದೀಪ್ ಅರ್ಚಕರ ಕಡೆಯಿಂದ ಕೇಳಿದಾಗ ನಮ್ ಜನಕ್ಕೆ ಏನಾದ್ರು ಒಂದು ವಿಶೇಷವಾಗಿ ಕೊಡಬೇಕು ಅನ್ನೋದು ಒಂದು ಉದ್ದೇಶ ಇತ್ತು. ಆ ಒಂದು ಪ್ರಯತ್ನದಲ್ಲಿ ನಾವು ಬೇಕಾದ್ರೆ ಮಲಯಾಳಂ ಮಾಡಿ ಸುಮ್ಮನೆ ಆಗ್ಬೋದಾಗಿತ್ತು, ನಾವು ಅದು ಮಾಡ್ಲಿಲ್ಲ. ಕಥೆ ಮಲಯಾಳಂ ಕಂಟೆಂಟ್, ಆದ್ರೆ ಕನ್ನಡಕ್ಕೂ ಅದನ್ನ ರೀಚ್ ಮಾಡಿಸ್ಬೇಕು ಅನ್ನೋ ಒಂದು ಪ್ರಯತ್ನಕ್ಕೋಸ್ಕರ ಕನ್ನಡ ಭಾಷೆಯಲ್ಲಿ ಕೂಡ ಇದನ್ನ ಸಂಪೂರ್ಣವಾಗಿ ಚಿತ್ರೀಕರಣ, ಕನ್ನಡ ಜನತೆಗೂ ಕೂಡ ಇದೊಂದು ಇಂಟ್ರೊಡ್ಯೂಸ್ ಆಗ್ಬೇಕು, ಅವ್ರಿಗೂ ಕೂಡ ಇಲ್ಲಿ ಏನಾಗ್ತಾ ಹೋಗುತ್ತೆ ಸೊಲ್ಯೂಷನ್ ಅನ್ನೋಂಥದ್ದು ಸಿಗ್ತಾ ಹೋಗ್ಬೇಕು ಅನ್ನೋದು, ತಲುಪಬೇಕು ಅನ್ನೋ ಒಂದು ಕಾರಣದಿಂದ ಎರಡು ಭಾಷೆನಲ್ಲಿ ವೆಚ್ಚ ಸ್ವಲ್ಪ ಜಾಸ್ತಿ ಆದ್ರೂ ಕೂಡ ಒಂದು ಒಳ್ಳೆ ಪ್ರಯತ್ನವನ್ನು ಮಾಡುವಂತ ಒಂದು ಕೆಲಸವನ್ನು ನಾವು ಮರಡಿಗುಡ್ಡ ಎಂಟರ್ಟೈನ್ಮೆಂಟ್ಸ್ ಇಂದ ಮಾಡಿದ್ವಿ. ಸರ್, ಟೀಸರ್ ಆಲ್ರೆಡಿ ಬಿಡುಗಡೆ ಆಗಿದೆ, ಯಾವ ರೀತಿ ಇದೆ ಸರ್ ರೆಸ್ಪಾನ್ಸ್ ಗಳು ಯಾವ ರೀತಿ ಇದೆ? ಟೀಸರ್ ಮುಂಚೆ ರಿಲೀಸ್ ಆಗಿತ್ತು, ಟ್ರೈಲರ್ ಈಗ ಮೊನ್ನೆ 18ನೇ ತಾರೀಕು ದಾವಣಗೆರೆನಲ್ಲಿ ಬಹಳ ಅದ್ದೂರಿಯಾಗಿ ಮಾಡಿದ್ವಿ. ಬಹಳ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಜನಗಳು, ಅದರಲ್ಲಿ ಯೂತ್ಸ್ ತುಂಬಾನೇ ಒಂದು ಆಸಕ್ತಿ ತೋರಿಸ್ತಾ ಇದ್ದಾರೆ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಎಲ್ಲ ಒಳ್ಳೆ ರೀತಿಯ ಪ್ರತಿಕ್ರಿಯೆಗಳನ್ನ ನೀಡ್ತಾ ಇದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಚಿತ್ರ ಥಿಯೇಟರ್ಗೆ ಬಂದಾಗ, ಚಿತ್ರಮಂದಿರಕ್ಕೆ ಬಂದಾಗ ಜನ ಬಂದು ಅದನ್ನ ವೀಕ್ಷಿಸಿ ನಮಗೆಲ್ಲ ಆಶೀರ್ವದಿಸಿ ಸಹಕರಿಸಬೇಕಂತ ಹೇಳಿ ಮರಡಿಗುಡ್ಡ ಎಂಟರ್ಟೈನ್ಮೆಂಟ್ಸ್ ಬ್ಯಾನರ್ ಹಾಗೂ ಶೇಷ 2016 ಚಿತ್ರತಂಡದಿಂದ ಸಮಸ್ತ VVC ಚಿತ್ರ ಸಿನಿ ಪ್ರೇಕ್ಷಕರಿಗೂ ಹಾಗೂ ಕನ್ನಡದ ಜನತೆಗಳಲ್ಲಿ ಮನವಿ ಮಾಡ್ಕೊಂತೀನಿ. ಕರ್ನಾಟಕದಾದ್ಯಂತ ಮಾರ್ಚ್ 6ರಂದು ಶೇಷ 2016 ಚಿತ್ರ ಬಿಡುಗಡೆಗೊಳ್ಳಲಿದೆ. ಕನ್ನಡ ಮತ್ತು ಮಲಯಾಳಂನಲ್ಲಿ ಈ ಚಿತ್ರ ಬಿಡುಗಡೆಗೊಳ್ಳಲಿದೆ. ಕರ್ನಾಟಕದಾದ್ಯಂತ ಪ್ರತಿ ಥಿಯೇಟರ್ನಲ್ಲಿ ಕೂಡ ಕನ್ನಡ ಜನರು ಹೋಗಿ ಫಿಲಂ ಅನ್ನ ನೋಡಿ ಇನ್ನಷ್ಟು ಕೂಡ ಪ್ರೋತ್ಸಾಹವನ್ನ ಮಾಡಬೇಕು. ಮರಡಿಗುಡ್ಡ ಬ್ಯಾನರ್ ನಲ್ಲಿ ಮತ್ತಷ್ಟು ಸಿನಿಮಾಗಳು ಇದೇ ರೀತಿ ಬರಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಇದೇ ಇವತ್ತಿನ ವಿಶೇಷ ಸುದ್ದಿ. ನಾನು ಕಾವ್ಯ. ನಾಳೆ ಮೈಸೂರು ದಸರಾಗೆ CM ಮತ್ತು ಮಿನಿಸ್ಟರ್ ಬರ್ತಾ ಇದ್ದಾರೆ. ಅಲ್ಲಿಗೆ ಮೆನ್ ಅಲಾಟ್ ಮಾಡಿ ಬಂದೋಬಸ್ತ್ ಮಾಡಬೇಕು ಅಂತ ಮೈಕೊಂಡ್ ಸಾಹೇಬ್ರು ತಿಳಿಸಿದ್ದಾರೆ. ಹಲೋ, ಪುಷ್ಪಗಿರಿ ಪೊಲೀಸ್ ಸ್ಟೇಷನ್. ಇದೊಂದು ರಿಮೋಟ್ ಕಂಟ್ರೋಲ್ ಏರಿಯಾ ಕೊಣಗಾದಿ. ನಮ್ಮ ಸ್ಟೇಟ್ ಪೊಲೀಸ್ಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಕೊಡೋ ಸ್ಟೇಷನ್ ಇದು. ಈ ಬಾರ್ಡರ್ ಏರಿಯಾ ಸ್ಟೇಷನ್ ಅಂದ್ರೆ ಗೌರ್ಮೆಂಟು ಡಿಪಾರ್ಟ್ಮೆಂಟು ನೆಗ್ಲೆಕ್ಟ್ ಸರ್. ನನ್ನ ಲಿಮಿಟ್ಸ್ ಅಲ್ಲಿ ಏನು ಕ್ರಿಮಿನಲ್ಸ್ ಕಡಿಮೆ ಇದಾರೆನಾ? ಇಡೀ ಕರ್ನಾಟಕಕ್ಕಾಗಿ ಮಿಕ್ಕೋ ಜನ ಇದ್ದಾರೆ. ಎಲ್ಲೇನೋ ಪ್ರಾಬ್ಲಮ್ ಅಂದ್ರೆ ಈ ಕಾಲನಿ ನೆನಪಾಗದಲ್ಲ. ಈ ನನ್ನ ಮಕ್ಕಳಿಗೆ ಯಾರು ಹೇಳೋರು ಕೇಳೋರಿಲ್ಲ. ಇವ್ರು ಆಡಿದ್ದೇ ಆಟ ಆಗೋಗಿದೆ. ಏನ್ ಸರ್ ಇಷ್ಟೊಂದು ಫೇಕ್ ಕೇಸ್ಗಳು? ನಮ್ಗಳು ಹೊಟ್ಟೆ ಯಾಕೆ ಉರಿಸ್ತೀರಾ? ನೀವ್ ನಾಸ್ನಾಗ್ ಹೋಗ್ತೀರಾ. ನನ್ ಶಾಪ ತಟ್ಟುತ್ತೆ. ಯಾವುದೇ ಕಾರಣಕ್ಕೂ ಪಬ್ಲಿಕ್ ಯಾರು ಸ್ಟೇಷನ್ ಹತ್ರ ಬರಬಾರ್ದು. ಪುಷ್ಪಗಿರಿ ಸ್ಟೇಷನ್ ಎಮರ್ಜೆನ್ಸಿಯಲ್ಲಿದೆ. ನಿಮ್ಮ ಸ್ಟೇಷನ್ ಹತ್ರ 10 ಜನ ಮೆನ್ ಕರ್ಕೊಂಡು ಪುಷ್ಪಗಿರಿಗೆ ಹೊರಡಿ. ಸ್ಟೇಷನ್ ಕಡೆ 2 ಬೈಕ್ ಎಂಟ್ರಿ ಆಗ್ತಾ ಇದೆ. ಅವ್ರ ಸಾವನ ಇವನ್ ಕಣ್ಣಲ್ಲಿ ನೋಡ್ಲೆ. ನನ್ನ ಮಕ್ಕಳ ಎಷ್ಟೋ ಜನ ಇದ್ದೀರಾ? ಲೆಕ್ಕ ಹಾಕಿರಿ 25ರಿಂದ 30 ಜನ ಇಲ್ಲ.